ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈ ಬೇಸಿಗೆ ಟೈಮಲ್ಲಿ ನಿಂಬೆಹಣ್ಣು ಸಿಗೋದೇ ಕಷ್ಟ. ಸೊ ಹಾಗಂತ ನಾವು ತುಂಬ ತಂದು ಸ್ಟೋರೇಜ್ ಮಾಡ್ತೀವಿ ಅಲ್ವಾ, ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಟರು ಕೊಳ್ತೋದಾಗತ್ತೆ. ಅದಕ್ಕೋಸ್ಕರ ನಾನು ಇದೊಂದು ಟಿಪ್ಸನ್ನು ಹೇಳ್ತಿದ್ದೀನಿ. ಸೊ ಮನೇಲೇ ನೀವು ಯಾವುದಾದ್ರೂ ಯೂಸ್ ಮಾಡುವಂಥ ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀರಲ್ವ, ಆ ಎಣ್ಣೆಯನ್ನು ಸ್ವಲ್ಪ ಈ ಥರ ನಿಂಬೆಹಣ್ಣಿಗೆ ಒರೆಸಿ ಉದ್ರನು ಒಂದು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಸೊ ಆ ಥರ ನಿಂಬೆಹಣ್ಣುಗಳಿಗೆ ಎಲ್ಲ ಒರೆಸಿ ಒಂದು ಈ ಥರ ಪೇಪರ್ ಇರುತ್ತಲ್ವ, ಸೊ ಈ ಪೇಪರ್ನಲ್ಲಿ ನೋಡಿ ಈ ಥರ ನಿಂಬೆಕಾಯಿಯನ್ನು ಇಟ್ಟು ಈ ಥರ ಫೋಲ್ಡ್ ಮಾಡಿ ಪೂರ್ತಿಯಾಗಿ ಗಾಳಿ ಹೋಗದ ಹಾಗೆ ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಸೊ ಆ ಥರ ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಆ ಕಡೆ ಒಂದು ಈ ಕಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ ನೋಡಿ. ಸೊ ಈ ಥರ ಇರುತ್ತಲ್ವ ಮನೆಯಲ್ಲಿ ರಬ್ಬರ್ ಬ್ಯಾಂಡ್, ಈ ಥರ ಎರಡೂ ಸೈಡ್ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ. ನೋಡಿ ಈ ಥರ ಎರಡೂ ಸೈಡ್ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕಿ, ಇನ್ನು ಇದನ್ನು ನೀವು ಎಲ್ಲಿ ಬೇಕಾದಲ್ಲಿ ಇಡ್ಬೋದು. ನಿಂಬೆಕಾಯಿ ತುಂಬ ದಿನದವರೆಗೆ ಬರುತ್ತೆ. ಸೊ ಈ ಟಿಪ್ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ಯೂಸ್ಫುಲ್ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ. ಸೊ ಮುಂದಿನ ಟಿಪ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಟಿಪ್, ಮೊಬೈಲ್ ಆಗಿರ್ಬೋದು ಅಥವಾ ಈ ಥರ ಮಿರರ್ಗಳಾಗಿರ್ಬೋದು, ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಡೈಲಿ ಯೂಸ್ ಮಾಡೋದ್ರಿಂದ ಈ ಥರ ಡಸ್ಟ್ ಅಥವಾ ಸ್ಕ್ರೀನ್ ಡಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾನು ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ತಿದ್ದೇನೆ. ಮನೆಯಲ್ಲೇ ಇರುವಂಥ ವೈಟ್ ಕೋಲ್ಗೇಟ್ ಅಥವಾ ರೆಡ್ ಕೋಲ್ಗೇಟ್ ಯಾವುದಾದ್ರೂ ತಗೊಂಡು ಹಚ್ಚಿ, ಅದನ್ನು ನೀರಿಲ್ಲದಾಗೆ ಹಚ್ಚಿ ಸ್ವಲ್ಪ ಕೈಯಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನಂತರ ಒಂದು ಕಾಟನ್ ಬಟ್ಟೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಗ್ಲಾಸನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಸೊ ನೋಡಿ ಈ ಥರ ಮಾಡೋದ್ರಿಂದ ಗ್ಲಾಸ್ ತುಂಬ ಪಳ ಹೊಳೆಯುತ್ತೆ. ಸೊ ಇದನ್ನು ನೀವು ಫೋನಿಗೆ ಸಹ ಯೂಸ್ ಮಾಡ್ಬೋದು. ಈ ಟಿಪ್ಪನ್ನು ಒಂದೊಂದು ಸಾರಿ ಸ್ಟೀಲ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಟಿಫಿನ್ ಬಾಕ್ಸ್ಗಳಾಗಿರ್ಬೋದು, ತುಂಬ ದಿನಗಳ ನಂತರ ಅದನ್ನು ಬಾಯಿ ತೆಗೆಯೋದಕ್ಕೆ ಆಗಲ್ಲ. ಇದನ್ನು ನಾವು ಕ್ಲೀನ್ ಮಾಡಿ ಹಾಗೆ ಸ್ಟೋರ್ ಮಾಡಿ ಇಟ್ಬಿಡ್ತೀವಿ. ಸೊ ಅವಾಗೇನಾಗುತ್ತೆ, ಇದು ಜಂಗ್ ಬಂದು ಸೈಡೆಲ್ಲ ಜಂಗ್ ಬಂದು ಸಿಳ್ಕೊಂಡ್ಬಿಡತ್ತೆ. ಸೊ ಅವಾಗ ಒಂದೊಂದು ಸರಿ ಕ್ಯಾಪ್ ಹಾಕೋದಕ್ಕೂ ಬರಲ್ಲ, ತೆಗೆಯೋದಕ್ಕೂ ಬರಲ್ಲ. ಸೊ ಇದಕ್ಕೆ ನಾನು ಒಂದು ಟಿಪ್ ಹೇಳ್ತಿದ್ದೀನಿ ನೋಡಿ. ಈ ಸೈಡ್ ತುದಿ ಎಲ್ಲ ಇರತ್ತಲ್ವಾ, ಸೊ ಇದಕ್ಕೆ ನೋಡಿ ವ್ಯಾಸಲಿನ್. ಸೊ ಒಂದು ವ್ಯಾಸಲಿನ್ ಬಾಕ್ಸ್ ಇರುತ್ತಲ್ವ, ಆ ಬಾಕ್ಸಲ್ಲಿ ಒಂದು ಸ್ವಲ್ಪ ತೊಗೊಂಡು ಈ ವ್ಯಾಸಲಿನ್ ಇರುತ್ತಲ್ವ, ಅದರ ಟಿಫಿನ್ ಬಾಕ್ಸ್ ಅಥವಾ ಯಾವುದೇ ಒಂದು ಬಾಕ್ಸ್ ಆಗಲಿ, ಅದರ ತುದಿಗೆ ಈ ವ್ಯಾಸಲಿನನ್ನು ನೋಡಿ ಈ ಥರ ತೋರಿಸ್ತಿದ್ದೇನಲ್ವ ವಿಡಿಯೋದಲ್ಲಿ. ನೋಡಿ ನೀವು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೇನಲ್ವ, ಸೊ ಆ ಥರನೇ ನೋಡಿ ಈ ಥರ ತುದಿ ಎಲ್ಲ ನಾವು ಏನು ಮಾಡ್ತೀವಿ, ತೊಳೆದು ಪಾತ್ರೆನ ಹಾಗೆ ಇಟ್ಬಿಡ್ತೀವಿ. ಅದು ಮುಚ್ಚಿದ ಹಾಗೆ ಇರುತ್ತಲ್ವ. ಸೊ ಆಗ ಏನಾಗುತ್ತೆ, ಈ ಥರ ತುದಿಯಲ್ಲೆಲ್ಲ ಸಿಳ್ಕೊಂಡ್ಬಿಡತ್ತೆ. ಈ ಥರ ಯಾವುದಾಗಲಿ ಈ ಥರ ಮುಚ್ಚಳಿಕೆ ಬಾಕ್ಸ್ಗಳಿಗೆ ಈ ಥರ ವ್ಯಾಸಲಿನ್ ಹಾಕಿ ಮುಚ್ಚಿಡೋದ್ರಿಂದ ನೀವು ಯಾವಾಗ ಬೇಕಾದಾಗ ಇದನ್ನು ಓಪನ್ ಮಾಡ್ಬೋದು. ತುಂಬ ಈಸಿಯಾಗಿ ಓಪನ್ ಆಗುತ್ತೆ, ಹಾಗೆ ಜಂಗು ತಿನ್ನೋದಿಲ್ಲ. ಸೊ ನೆಕ್ಸ್ಟ್ ಟಿಪ್ ಬಂದು ನೋಡಿ ತುರಿಯೋ ಮಣೆ. ಇದರಿಂದ ನಾವು ಕೊಬ್ಬರಿ ತುರಿಯೋದಾಗಿರಲಿ ಅಥವಾ ಡೈಲಿ ಕ್ಯಾರೆಟ್, ಸೌತೆಕಾಯಿ, ಸೊ ಇದನ್ನು ದಿನ ಉಪಯೋಗಿಸೋದ್ರಿಂದ ಇದರ ಹಲ್ಲುಗಳು ಮಂಡ ಆಗುತ್ತವೆ, ಇದರ ಒಂದು ಶಾರ್ಪ್ನೆಸ್ ಹಾಳಾಗುತ್ತವೆ. ಸೊ ಹಾಗಾಗಿ ಇವನ್ನ ಯಾವ ಥರ ಶಾರ್ಪ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸೊ ನೋಡಿ ಈ ವಿಡಿಯೋದಲ್ಲಿ ಯಾವ ಥರ ನಾನು ಸೌತೆಕಾಯಿ ಹೆರಿತಿದ್ದೀನಿ. ಸೊ ಇದು ನೋಡಿ ಎಷ್ಟು ಮಂಡ ಇದೆ ಅಂದರೆ, ಆ ಸೌತೆಕಾಯಿ ನೋಡಿ ಹೆರಿತಾನೆ ಇಲ್ಲ. ಸೊ ನೋಡಿ ಈ ಥರ 1 ರೂಪಾಯಿ ಅಥವಾ 2 ರೂಪಾಯಿ ಕಾಯಿನ್ ಇರುತ್ತಲ್ಲ, ಸೊ ಯಾವ್ದು ಬೇಕಾದರೂ ಆಗ್ಬೋದು,
ಆ ಕಾಯಿನಿಂದ. ಸೊ ನೋಡಿ ಈ ಥರ ನಾನು ವಿಡಿಯೋಲಿ ತೋರಿಸ್ತಿರೋ ಹಾಗೆ ಈ ಥರ ಅದರ ಹಲ್ಲುಗಳಿರುತ್ತಲ್ಲ, ಸೊ ಅದರ ಹಲ್ಲುಗಳಿಗೆ ಈ ಕಾಯಿನನ್ನು ತೆಗೆದು ಈ ಥರ ಉಜ್ಜೋದ್ರಿಂದ ಇದರ ಹಲ್ಲುಗಳು ತುಂಬ ಶಾರ್ಪ್ ಆಗತ್ತೆ. ಯೂಸ್ ಮಾಡಿ ನೋಡ್ಕೊಳ್ಬೇಕಾದ್ರೆ ಈ ಥರ ಇದಕ್ಕೆ ಹಾಗೆ ನೀವು ಕತ್ರಿ ಟೇಲರ್ಗಳು ಅದು ಕತ್ರಿ ಇರುತ್ತಲ್ವ, ಸೊ ಈ ಥರ ಕತ್ರಿಗೂ ಸಹ ಇದು ಯೂಸ್ ಆಗುತ್ತೆ. ಕಾಯಿನ್ ತೊಗೊಂಡು ಕತ್ರಿಗೆ ಮುಂದೆ ಹೆರೋದ್ರಿಂದ ಅದು ಸಹ ಚೂಪಾಗತ್ತೆ. ಸೊ ನೋಡಿ ಈಗ ನಾವು ಯಾವ ಥರ ಶಾರ್ಪ್ ಮಾಡಿದ್ದೀವಿ, ಸೊ ಯಾವ ಥರ ಸೌತೆಕಾಯಿ ಹೆರಿಯುತ್ತೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಸೌತೆಕಾಯಿ ಹೆರಿತಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ನೋಡಿ. ಇದರ ಹಲ್ಲುಗಳು ತುಂಬಾ ಚೂಪಾಗುತ್ತೆ ನೋಡಿ, ಯಾವ ಥರ ಎಷ್ಟು ಚೂಪಾಗಿದೆ. ಮೊದಲಿಗೆ ಇದರ ಹಲ್ಲುಗಳೆಲ್ಲ ಮೊಂಡಾಗಿತ್ತು. ಸೊ ಈ ಟಿಪ್ ಯೂಸ್ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ಸೊ ಈ ಥರದ್ದೆಲ್ಲ ಮಂಡಾಗಿರುತ್ತವೆ ಅಂತ ನಾವು ತೆಗೆದು ಹೋಗ್ಬಿಟ್ಟಿರ್ತೀವಿ. ಸೊ ನಾನು ಇದನ್ನು ತೆಗೆದು ಯೂಸ್ ಮಾಡಿದೆ ನೋಡಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನೋಡಿ, ಈ ಥರ ಕ್ಯಾಂಡಲ್ ಇರತ್ತಲ್ವ, ಲೈಟ್ ಹೋದಾಗ ನಾವು ಯೂಸ್ ಮಾಡ್ತೀವಿ. ಈ ಥರ ಕ್ಯಾಂಡಲನ್ನು ನಾವು ಎಲ್ಲಿ ಬೇಕಾದಲ್ಲಿ ಏನು ಮಾಡ್ತೀವಿ, ಹಚ್ಚಿಬಿಡ್ತೀವಿ ಕಿಟಕಿ ಪಕ್ಕ. ಈ ಥರ ಎಲ್ಲಿ ಬೇಕಾದಲ್ಲಿ ಹಚ್ಚೋದ್ರಿಂದ ಅದೇನಾಗುತ್ತೆ, ಅದರದ್ದು ಮೇಣ ಕೆಳಗೆ ಬಿದ್ದುಬಿಟ್ಟು ಕಲೆ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಒಂದು ಸ್ಪೂನಲ್ಲೋ ಅಥವಾ ಒಂದು ಚಾಕುನಲ್ಲೋ ಈ ಥರ ಕೆತ್ತಿ ತೆಗಿಲಿಕ್ಕೆ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಈ ನಾವು ಎಲ್ಲಿ ಹಚ್ಚಿರ್ತೀವಲ್ಲ, ಸೊ ಅಲ್ಲಿ ಸ್ಕ್ರ್ಯಾಚಸ್ ಆಗುತ್ತೆ. ಸೊ ಅದಕ್ಕೆ ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ತೆಗೆಯೋ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಸಿ, ಒಂದು ಸ್ವಲ್ಪ ನೀರು ಇರುತ್ತಲ್ಲ, ಸೊ ಬಿಸಿನೀರು ಕಾಸಿ ನೋಡಿ, ಈ ಥರ ನಾವು ಎಲ್ಲಿ ಹಚ್ಚಿರ್ತೀವಲ್ವ, ಸೊ ಅಲ್ಲಿ ಈ ಥರ ಸ್ವಲ್ಪ ನೀರನ್ನು ಹಾಕಿಬಿಡಿ. ಒಂದು 2 ನಿಮಿಷ ಬಿಟ್ಬಿಡಿ. ಹೀಗೆ ಒಂದು 2 ನಿಮಿಷ ಬಿಟ್ಟ ನಂತರ ನೋಡಿ ಇನ್ನೊಂದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಬರ್ತಿದೆ, ಚಾಕುನಲ್ಲಿ ಆಗ ಕೆರಿತಿದೆ. ಸೊ ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ತುಂಬ ಈಸಿಯಾಗಿ ಬರ್ತಿದೆ. ಸೊ ಹಾಗೆ ನೆಲದ ಮೇಲೆ ಆಗಲಿ ನಾವು ಎಲ್ಲೇ ಆಗಲಿ ಏನು ಸ್ಕ್ರ್ಯಾಚಸ್ ಆಗಲ್ಲ, ತುಂಬ ಈಸಿಯಾಗಿ ಬರುತ್ತೆ ನೋಡಿ ಬಟ್ಟೆ. ನೆಕ್ಸ್ಟ್ ವಿಡಿಯೋ ಬಂದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ಈ ಥರ ಬ್ಯಾಂಗಲ್ಸ್ ಇರತ್ತಲ್ವ, ಇದು ಸ್ವಲ್ಪ ನಮ್ಮದು ಲೂಸ್ ಇದೆ. ಒಬ್ಬೊಬ್ರು ತುಂಬ ಫಿಟ್ ಇರುತ್ತೆ, ಸೊ ಅವರು ತೆಗಿಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಸೊ ಇದಕ್ಕೆ ಒಂದು ಯೂಸ್ಫುಲ್ ಆದ ಟಿಪ್ಸ್ ಹೇಳ್ತೇನೆ ನೋಡಿ. ಸೊ ಈ ಥರದ್ದೊಂದು ಕವರ್ ಇರುತ್ತಲ್ವ, ಸೊ ಈ ಥರ ಕವರ್ ತೊಗೊಂಡು ಏನು ಮಾಡೋದಂದರೆ ಈ ಥರ ಕೈ ಹಾಕಿ, ಸೊ ಈ ಕವರನ್ನು ನೋಡಿ ಈ ಥರ ವಿಡಿಯೋಲಿ ತೋರಿಸ್ತಿರೋ ಹಾಗೆ ಈ ಥರ ನೋಡಿ, ಈ ಥರ ಬಳೆಯಲ್ಲಿ ಹಾಕ್ಕೊಂಡು, ಸೊ ಈ ಥರ ಹಾಕೊಂಡಲ್ವ, ಹಾಕೊಂಡ ನಂತರ ನೀವು ತೆಗಿಬೋದು. ಹಾಗೆ ನಿಮಗೆ ಬೇರೊಬ್ಬರು ಸಹಾಯ ಇದ್ದರೆ ಅವರಿಂದನೂ ಈ ಪ್ಲಾಸ್ಟಿಕ್ ಇರುತ್ತಲ್ವ, ಈ ಪ್ಲಾಸ್ಟಿಕ್ ಕವರನ್ನು ಹೀಗೆ ಉಲ್ಟಾ ಮಾಡಿ ತೆಗೆದು ನೋಡಿ ಈ ಥರ ನೋಡಿ, ತುಂಬ ಈಸಿಯಾಗಿ ಬಳೆ ಬಂದುಬಿಡತ್ತೆ ನೋಡಿ. ಎಷ್ಟು ಈಸಿಯಾಗಿ ಬಳೆ ಬಂತಲ್ವ. ಸೊ ನೋಡಿ ನಾವೇನು ಮಾಡ್ತೀವಿ, ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಬೇರೆ ಬಳೆ ಹಾಕ್ಕೊಳ್ಬೇಕಂತಿರ್ತೀವಿ, ತುಂಬ ಫಿಟ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅಥವಾ ಎಣ್ಣೆನೋ ಅಥವಾ ಇನ್ನೊಂದೇನೋ ಹಚ್ತಾ ಇರ್ತೀವಿ. ಸೊ ಅದ್ರ ಬದಲು ಸೋಪ ಹಚ್ತಿರ್ತೀವಿ. ಸೊ ಅದ್ರ ಬದಲು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ